ಬೆಂಗಳೂರಿನ ಬೆನ್ನಲ್ಲೇ ಈಗ ಮೈಸೂರಿನಲ್ಲಿ ಸ್ಥಳ ಮಹಜರಾಗಿದೆ. ಮೈಸೂರಿಗೆ ಆರೋಪಿಗಳನ್ನ ಕರೆತಂದು ಖಾಕಿ ಪರಿಶೀಲನೆ ಮಾಡ್ತಾ ಇದೆ, ಸ್ಥಳ ಮಹಜರು ಮಾಡ್ತಾ ಇದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಖಾಕಿ ಪಡೆ ಮೊಕ್ಕಾಂ ಹೂಡಿದೆ. ಯಾರನ್ನೆಲ್ಲ ಆರೋಪಿಗಳಾದ ನಾಗರಾಜು, ಲಕ್ಷ್ಮಣ್ ಈ ಇಬ್ಬರನ್ನ ಕರ್ಕೊಂಡ್ಬಂದಿದ್ದಾರೆ ಮಹಜರು ಮಾಡೋದಕ್ಕೆ. ಮೈಸೂರಿನಲ್ಲಿಯೂ ಸರೆಂಡರ್ ಡೀಲ್ನ ಬಗ್ಗೆ ಸಮಾಲೋಚನೆ ಆಗಿದೆ. ಶರಣಾಗತಿ ಸಂಬಂಧ ನಟ ದರ್ಶನ್ ಜೊತೆ ಏನಾದರೂ ಮಾತುಕತೆ ಆಗಿದೆಯಾ? ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಮೈಸೂರಿನಿಂದ ಗಣ್ಯರಿಗೆ ಯಾರಿಗಾದ್ರೂ ಕರೆ ಮಾಡಿದ್ದಾರಾ? ಆಪ್ತರು ಗಣ್ಯರಿಗೆ ನಟ ದರ್ಶನ್ ಕರೆ ಮಾಡಿರುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ಬಗ್ಗೆ ಸ್ಥಳ ಮಹಜರಿಗೆ ಇಬ್ಬರು ಆರೋಪಿಗಳನ್ನ ಕರೆತರಲಾಗಿದೆ. ಸ್ಥಳ ಮಹಜರಿನ ವೇಳೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರ ತಂಡ. ಮೈಸೂರಿನ ಇಟ್ಟಿಗೆಗೂಡಿನ ಖಾಸಗಿ ಹೋಟೆಲ್ನಲ್ಲಿ ಮಹಜರು ಕಾರ್ಯ ಆಗ್ತಾ ಇದೆ. ಗಿರೀಶ್ ನಾಯಕ್, ಸಂಜೀವ್ ಪಾಟೀಲ್ ಇವರ ನೇತೃತ್ವದಲ್ಲಿ ಮಹಜರಾಗ್ತಾ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸ್ಪಿರಸಿಗೆ, ಕ್ರಿಮಿನಲ್ ಕಾನ್ಸ್ಪಿರಸಿ 120B, ಇದಕ್ಕೆ ಬಹಳ ಪ್ರಮುಖವಾದ ಸಾಕ್ಷ್ಯಗಳು ಇಲ್ಲಿ ಸಿಗಬಹುದು. ಇವರು ಹೇಳ್ತಾ ಇದ್ದಾರೆ, ನಾವು ಕೊಲೆ ಮಾಡುವ ಉದ್ದೇಶದಿಂದ ಕೊಲೆ ಮಾಡಿಲ್ಲ ಅಂತ ಡಿಫೆನ್ಸ್ ಹೇಳುತ್ತೆ. ಉದ್ದೇಶ ಕೊಲೆ ಮಾಡಿರೋದು ಆಗಿರಲಿಲ್ಲ ಅಂತ. ಸೊ 302 ಕೊಲೆ ಪ್ರಕರಣ ಈ ಸೆಕ್ಷನ್ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ರಂಗಸ್ವಾಮಿ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಂಗಸ್ವಾಮಿ. ಮೈಸೂರಿನಲ್ಲೂ ಕೂಡ ಇವತ್ತು ಸ್ಥಳ ಮಹಜರಾಯಿತು. ಮೈಸೂರಿನಲ್ಲಿ ಏನೆಲ್ಲ ಆಗಿರುವ ಸಾಧ್ಯತೆ, ಆಫ್ಟರ್ ಡೆತ್, ಆಫ್ಟರ್ ಕ್ರೈಮ್ ಏನೆಲ್ಲ ಆಗಿರಬಹುದು ಅಂತ, ಜೊತೆಗೆ ಏನಾದ್ರು ಬಾಯ್ಬಿಟ್ಟಿದಾರಂತ? ವಾಸುದೇವ್ ಮಾರ್ನಾಡ್ ಈಗ ಆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಅಷ್ಟೂ ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ತನಿಖಾಧಿಕಾರಿಗಳಿಗೆ ಆರೋಪಿಗಳು ಕೊಟ್ಟಿದ್ದಾರೆ. ಅದನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಸ್ಥಳ ಮಹಜರಿನ ಮೂಲಕ ನಡೀತಾ ಇದೆ. ನಾನಿದೀಗ ರೆಡಿಷನ್ ಬ್ಲೂ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು, ಬೆಂಗಳೂರಿನಿಂದ ಎಸ್ಕಾರ್ಟ್ನಲ್ಲಿ ತನಿಖಾಧಿಕಾರಿಗಳು ಇಬ್ಬರು ಆರೋಪಿಗಳನ್ನು, ಅಂದರೆ ದರ್ಶನ್ ಮ್ಯಾನೇಜರ್ ಆಗಿದ್ದ ನಾಗು ಅಲಿಯಾಸ್ ನಾಗರಾಜು ಮತ್ತು ಅವನ ಕಾರು ಚಾಲಕ ಆಗಿದ್ದ ಲಕ್ಷ್ಮಣ್, ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ. ರೆಡಿಷನ್ ಬ್ಲೂ ಹೋಟೆಲ್ನ ಒಳಭಾಗಕ್ಕೆ ಕರೆದುಕೊಂಡೋಗಿ ಅಂದಾಜು ಒಂದು 40 ನಿಮಿಷಗಳಾಗಿದೆ, ಇನ್ನು ವಾಪಸ್ ಬಂದಿಲ್ಲ. ಇಲ್ಲಿಗೆ ಹೊರಗಡೆಗೆ ಬಂದ ನಂತರದಲ್ಲಿ ಆರೋಪಿ ನಾಗರಾಜ್ ಅವರ ಮನೆ, ಅಂದರೆ ಟಿಕೆ ಲೇಔಟ್ನಲ್ಲಿರುವ ನಾಗರಾಜ್ ಅವರ ಮನೆ ಅಥವಾ ಏನು ದರ್ಶನ್ ವರ್ಕೌಟ್ ಮಾಡಿದ್ದ ಜಿಮ್ ಏನಿದೆ ಅಲ್ಲಿಗೆ ಭೇಟಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಅಲ್ಲೂ ಒಂದಷ್ಟು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ವಾಸುದೇವ್ ಮಾರ್ನಾಡ್. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಬೆಂಗಳೂರಿನ ಬೆನ್ನಲ್ಲೇ ಈಗ ಮೈಸೂರಿನಲ್ಲಿ ಸ್ಥಳ ಮಹಜರಾಗಿದೆ. ಮೈಸೂರಿಗೆ ಆರೋಪಿಗಳನ್ನ ಕರೆತಂದು ಖಾಕಿ ಪರಿಶೀಲನೆ ಮಾಡ್ತಾ ಇದೆ, ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಖಾಕಿ ಪಡೆ ಮೊಕ್ಕಾಂ ಹೂಡಿದೆ. ಯಾರನ್ನೆಲ್ಲ ಆರೋಪಿಗಳಾದ ನಾಗರಾಜು, ಲಕ್ಷ್ಮಣ್ ಈ ಇಬ್ಬರನ್ನ ಕರ್ಕೊಂಡ್ಬಂದಿದ್ದಾರೆ ಮಹಜರು ಮಾಡೋದಕ್ಕೆ. ಮೈಸೂರಿನಲ್ಲಿಯೂ ಸರೆಂಡರ್ ಡೀಲ್ನ ಬಗ್ಗೆ ಸಮಾಲೋಚನೆ ಆಗಿದೆ. ಶರಣಾಗತಿ ಸಂಬಂಧ ನಟ ದರ್ಶನ್ ಜೊತೆ ಏನಾದರೂ ಮಾತುಕತೆ ಆಗಿದೆಯಾ? ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಮೈಸೂರಿನಿಂದ ಗಣ್ಯರಿಗೆ ಯಾರಿಗಾದ್ರೂ ಕರೆ ಮಾಡಿದ್ದಾರಾ? ಆಪ್ತರು ಗಣ್ಯರಿಗೆ ನಟ ದರ್ಶನ್ ಕರೆ ಮಾಡಿರುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ಬಗ್ಗೆ ಸ್ಥಳ ಮಹಜರಿಗೆ ಇಬ್ಬರು ಆರೋಪಿಗಳನ್ನ ಕರೆತರಲಾಗಿದೆ. ಸ್ಥಳ ಮಹಜರಿನ ವೇಳೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರ ತಂಡ. ಮೈಸೂರಿನ ಇಟ್ಟಿಗೆಗೂಡಿನ ಖಾಸಗಿ ಹೋಟೆಲ್ನಲ್ಲಿ ಮಹಜರು ಕಾರ್ಯ ಆಗ್ತಾ ಇದೆ. ಗಿರೀಶ್ ನಾಯಕ್, ಸಂಜೀವ್ ಪಾಟೀಲ್ ಇವರ ನೇತೃತ್ವದಲ್ಲಿ ಮಹಜರಾಗ್ತಾ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸ್ಪಿರಸಿಗೆ, ಕ್ರಿಮಿನಲ್ ಕಾನ್ಸ್ಪಿರಸಿ 120B, ಇದಕ್ಕೆ ಬಹಳ ಪ್ರಮುಖವಾದ ಸಾಕ್ಷ್ಯಗಳು ಇಲ್ಲಿ ಸಿಗಬಹುದು. ಇವರು ಹೇಳ್ತಾ ಇದ್ದಾರೆ, ನಾವು ಕೊಲೆ ಮಾಡುವ ಉದ್ದೇಶದಿಂದ ಕೊಲೆ ಮಾಡಿಲ್ಲ ಅಂತ ಡಿಫೆನ್ಸ್ ಹೇಳುತ್ತೆ. ಉದ್ದೇಶ ಕೊಲೆ ಮಾಡಿರೋದು ಆಗಿರಲಿಲ್ಲ ಅಂತ. ಸೊ 302 ಕೊಲೆ ಪ್ರಕರಣ ಈ ಸೆಕ್ಷನ್ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ರಂಗಸ್ವಾಮಿ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಂಗಸ್ವಾಮಿ. ಮೈಸೂರಿನಲ್ಲೂ ಕೂಡ ಇವತ್ತು ಸ್ಥಳ ಮಹಜರಾಯಿತು. ಮೈಸೂರಿನಲ್ಲಿ ಏನೆಲ್ಲ ಆಗಿರುವ ಸಾಧ್ಯತೆ, ಆಫ್ಟರ್ ಡೆತ್, ಆಫ್ಟರ್ ಕ್ರೈಮ್ ಏನೆಲ್ಲ ಆಗಿರಬಹುದು ಅಂತ, ಜೊತೆಗೆ ಏನಾದ್ರು ಬಾಯ್ಬಿಟ್ಟಿದಾರಂತ? ವಾಸುದೇವ್ ಮಾರ್ನಾಡ್ ಈಗ ಆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಅಷ್ಟೂ ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ತನಿಖಾಧಿಕಾರಿಗಳಿಗೆ ಆರೋಪಿಗಳು ಕೊಟ್ಟಿದ್ದಾರೆ. ಅದನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಸ್ಥಳ ಮಹಜರಿನ ಮೂಲಕ ನಡೀತಾ ಇದೆ. ನಾನಿದೀಗ ರೆಡಿಷನ್ ಬ್ಲೂ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು, ಬೆಂಗಳೂರಿನಿಂದ ಎಸ್ಕಾರ್ಟ್ನಲ್ಲಿ ತನಿಖಾಧಿಕಾರಿಗಳು ಇಬ್ಬರು ಆರೋಪಿಗಳನ್ನು, ಅಂದರೆ ದರ್ಶನ್ ಮ್ಯಾನೇಜರ್ ಆಗಿದ್ದ ನಾಗು ಅಲಿಯಾಸ್ ನಾಗರಾಜು
ಮತ್ತು ಅವನ ಕಾರು ಚಾಲಕ ಆಗಿದ್ದ ಲಕ್ಷ್ಮಣ್, ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ. ರ್ಯಾಡಿಷನ್ ಬ್ಲೂ ಹೋಟೆಲ್ನ ಒಳಭಾಗಕ್ಕೆ ಕರೆದುಕೊಂಡೋಗಿ ಅಂದಾಜು ಒಂದು 40 ನಿಮಿಷಗಳಾಗಿದೆ, ಇನ್ನು ವಾಪಸ್ ಬಂದಿಲ್ಲ. ಇಲ್ಲಿಗೆ ಹೊರಗಡೆಗೆ ಬಂದ ನಂತರದಲ್ಲಿ ಆರೋಪಿ ನಾಗರಾಜ್ ಅವರ ಮನೆ, ಅಂದರೆ ಟಿಕೆ ಲೇಔಟ್ನಲ್ಲಿರುವ ನಾಗರಾಜ್ ಅವರ ಮನೆ ಅಥವಾ ಏನು ದರ್ಶನ್ ವರ್ಕೌಟ್ ಮಾಡಿದ್ದ ಜಿಮ್ ಏನಿದೆ ಅಲ್ಲಿಗೆ ಭೇಟಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಅಲ್ಲೂ ಒಂದಷ್ಟು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ವಾಸುದೇವ್ ಮಾರ್ನಾಡ್. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.